ನಮಸ್ಕಾರ. ವಸಂತಿ ಅಂಬಲ್ಪಾಡಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ, ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ. ಮೊದಲಿಗೆ ನೋಡೋಣ ವಿದ್ಯಾರ್ಥಿಗಳೇ. ಸಂದರ್ಭ ಸೂಚಿಸಿ ವಿವರಿಸಿರಿ. ಮೊದಲ ಪ್ರಶ್ನೆ, ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು. ಉತ್ತರ ನೋಡಿ. ಈ ಮೇಲಿನ ಸಾಲುಗಳನ್ನು CH ಹನುಮಂತರಾಯ ಅವರು ಬರೆದಿರುವಂತಹ ವಕೀಲರೊಬ್ಬರ ವಗೈರೆಗಳು ಎನ್ನುವ ಕೃತಿಯ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಬ್ರಿಟಿಷರು ರೈತರಿಂದ ತೆರಿಗೆ ವಸೂಲಿ ಮಾಡುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಕೂಡ ಒದಗಿಸುತ್ತಿರಲಿಲ್ಲ. ರೈತರ ಹಳೆಯ ತೆರಿಗೆ ಪದ್ಧತಿ ಪ್ರಕಾರ ಬೆಳೆದ ಬೆಳೆಯಲ್ಲಿ ಒಂದಿಷ್ಟು ಭಾಗವನ್ನು ಕೊಡಬೇಕು ಎನ್ನುವ ನಿಯಮವಿತ್ತು. ಬ್ರಿಟಿಷರು ತಂದ ಹೊಸ ನಮೂನೆಯ ಜಮೀನ್ದಾರಿ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕಾಯಿತು. ಹೀಗೆ ಇದನ್ನು ಹೇಳುವ ಸಂದರ್ಭದಲ್ಲಿ ಲೇಖಕರು ಬೆಳೆ ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು ಎಂದು ಹೇಳುತ್ತಾರೆ. ಇನ್ನು ಸ್ವಾರಸ್ಯ, ರೈತರ ಮೇಲಿನ ಬ್ರಿಟಿಷರ ದಬ್ಬಾಳಿಕೆಯ ಕುರಿತು ಲೇಖಕರು ಇಲ್ಲಿ ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ನಿಮ್ಮ ಉಪನ್ಯಾಸಕರು ಯಾವ ರೀತಿ ಸಂದರ್ಭವನ್ನು ಬರೆಯಬೇಕು ಅಂತ ಹೇಳಿದ್ದಾರೋ ಅಥವಾ ನಿಮ್ಮ ಮನಸ್ಸಿಗೆ ಯಾವ ರೀತಿ ಸಂದರ್ಭವನ್ನು ಬರೆಯಬೇಕು ಅನ್ನುವಂಥದ್ದು ಇರ್ತದೋ ಅದೇ ರೀತಿಯಲ್ಲಿ ಕೂಡ ಬರೆಯಬಹುದು. ನಾನು ಹೇಳಿದ ರೀತಿಯಲ್ಲೇ ಬರೆಯಬೇಕಾಗಿಲ್ಲ. ಇದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಬಹುದು ಅನ್ನುವಂತಹ ದೃಷ್ಟಿಯಿಂದ ಈ ನೋಟ್ಸನ್ನು ನಾನು ಹೇಳುವಂಥದ್ದು. ಎರಡನೇ ಪ್ರಶ್ನೆ, ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಉತ್ತರ, ಈ ಮೇಲಿನ ಸಾಲನ್ನು CH ಹನುಮಂತರಾಯ ಅವರು ಬರೆದಿರುವ ವಕೀಲರೊಬ್ಬರ ವಗೈರೆಗಳು ಕೃತಿಯ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾನವ ನಿರ್ಮಿತ ಬರ ಉಂಟಾಗತೊಡಗಿತು. 1500ರಿಂದ 1857ರವರೆಗೆ ಸುಮಾರು 20ಕ್ಕೂ ಹೆಚ್ಚು ಬರಗಳು ಕಾಣಿಸಿಕೊಂಡವು. ರೈತರು ಎರೆಮಣ್ಣನ್ನು ತಿಂದು ಬದುಕಿದ ಸುದ್ದಿಗಳು ಹರಡಿದ್ದವು. ಆ ಕಾಲಕ್ಕೆ ಹಸಿವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲು ಆಗದಂತಹ ಸ್ಥಿತಿಗಳು ನಿರ್ಮಾಣವಾದವು. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು ಎಂದು ಹೇಳುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ, ಮಾನವ ತನ್ನ ಸ್ವಯಂಕೃತ ಅಪರಾಧದಿಂದ ತಂದುಕೊಂಡಂತಹ ಭೀಕರತೆಯನ್ನು ಲೇಖಕರು ಇಲ್ಲಿ ವಿವರಿಸಿದ್ದಾರೆ. ಇನ್ನು ಮೂರನೆಯ ಸಂದರ್ಭ, ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು. ಉತ್ತರ, ಈ ಮೇಲಿನ ಸಾಲನ್ನು CH ಹನುಮಂತರಾಯ ಅವರು ಬರೆದಿರುವ ವಕೀಲರೊಬ್ಬರ ವಗೈರೆಗಳು ಎಂಬ ಕೃತಿಯ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಮೂಲೋತ್ಪಾಟನೆ ಮಾಡದೆ ಪಾಳೆಗಾರರನ್ನೆಲ್ಲ ಹಾಗೆ ಉಳಿಸಿಕೊಳ್ಳಲಾಯಿತು. ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ಕಚ್ಚಾ ಮಾಲಿಗೆ ಬೇಕು ಎಂದು ಲಕ್ಷಾಂತರ ಎಕರೆ ಜಮೀನುಗಳನ್ನು ಲಪಟಾಯಿಸಿಕೊಂಡರು. ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ, ನಮ್ಮ ದೇಶದ ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿದ್ದನ್ನು ಈ ಸಂದರ್ಭದಲ್ಲಿ ನಾವು ಅರಿಯಬಹುದು. ಇನ್ನು ನಾಲ್ಕನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ಉತ್ತರ, ಈ ಮೇಲಿನ ಸಾಲನ್ನು
CH ಹನುಮಂತರಾಯ ಇವರು ಬರೆದಿರುವಂತಹ ವಕೀಲರೊಬ್ಬರ ವಗೈರೆಗಳು ಎನ್ನುವ ಸಂಕಲನದಿಂದ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ದಿಗ್ವಿಜಯ ಸಾಧಿಸಲು ಸಾಮ್ರಾಜ್ಯಶಾಹಿಗಳು ಸಸ್ಯಾಹಾರಿ ದನಗಳನ್ನೂ ಸಹ ಮಾಂಸಾಹಾರಿಗಳನ್ನಾಗಿ ಪರಿವರ್ತಿಸಿಬಿಟ್ಟರು. ಹಲವು ರಾಸಾಯನಿಕಗಳಿಂದ ಕೂಡಿದ ಆಹಾರವನ್ನು ನೀಡಿ ಕುರಿಗಳನ್ನು ದಿಢೀರ್ ಬೆಳವಣಿಗೆಗೆ ಒಳಪಡಿಸಿದರು. ಅಕಾಲಿಕವಾಗಿ ಉಬ್ಬಿಕೊಂಡು ಕೊಬ್ಬಿ ಬೆಳೆದ ಕುರಿಗಳು ನೋಡಲು ಮಾತ್ರ ಗೂಳಿಗಳಂತಿದ್ದರೂ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: ಜಾಗತೀಕರಣ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯ ಅಪಾಯಕಾರಿ ಬೆಳವಣಿಗೆಗಳ ಕುರಿತು ಲೇಖಕರು ಇಲ್ಲಿ ಹೇಳಿದ್ದಾರೆ. 5ನೇ ಪ್ರಶ್ನೆ: ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಉತ್ತರ: ಈ ಮೇಲಿನ ಸಾಲನ್ನು CH ಹನುಮಂತರಾಯ ಅವರು ಬರೆದಿರುವ ವಕೀಲರೊಬ್ಬರ ವಗೈರೆಗಳು ಕೃತಿಯ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಜಾಗತೀಕರಣದ ಭಾಗವಾಗಿ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು, ಹೋಟೆಲ್ಗಳು ದಾಳಿಯಿಟ್ಟವು. ಈ ಹೋಟೆಲ್ಗಳು ವಿದೇಶಗಳಲ್ಲಿ ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಏಕೆಂದರೆ ಈ ಕಂಪನಿಗಳು ಹೋಟೆಲ್ಗಳು ಖಾದ್ಯ ತಯಾರಿಕೆಗೆ ಬಳಸುವ ಕುರಿ, ಕೋಳಿಗಳಿಗೆ ವಿಶೇಷ ರಾಸಾಯನಿಕಗಳ ಆಹಾರ ತಿನ್ನಿಸಿ ಬೆಳೆಸಲಾಗುತ್ತಿದ್ದ ಅಂಶ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಇನ್ನು ಸ್ವಾರಸ್ಯ: ರಾಸಾಯನಿಕಯುಕ್ತ ಆಹಾರ ತಿಂದ ಕುರಿ, ಕೋಳಿಗಳ ಖಾದ್ಯ ತಿಂದ ಜನತೆಯ ಆರೋಗ್ಯ ಹಾಳಾಗುತ್ತಿತ್ತು. ಹಾಗಾಗಿ ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಹೋಟೆಲ್ಗಳು ಗುರಿಯಾಗಿದ್ದವು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯಾರ್ಥಿಗಳೇ, ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಾಧಾರಣವಾಗಿ ಬಹು ಆಯ್ಕೆ ಪ್ರಶ್ನೆಗಳಾಗಿ ಮಾರ್ಪಡಿಸಿ ಕೇಳ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಉತ್ತರ ಮಾತ್ರ ಒಂದೇ ರೀತಿಯಲ್ಲಿ ಇರ್ತದೆ, ಸರಿಯಾಗಿ ಕೇಳ್ಕೊಳ್ಳಿ. ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ರೈತರ ದಂಗೆ. 2ನೇ ಪ್ರಶ್ನೆ: ರೈತರು ಯಾವ ತೆರಿಗೆಯನ್ನು ಪಾವತಿಸಬೇಕಾಯಿತು? ಉತ್ತರ: ರೈತರು ಬರಬಿದ್ದು ಬೆಳೆ ಇರದಿದ್ದರೆ ಆ ವರ್ಷವೂ ತೆರಿಗೆ ಪಾವತಿಸಬೇಕಾಯಿತು. 3ನೇ ಪ್ರಶ್ನೆ: ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದು ಎಂದು ಯಾರು ಹೇಳಿದರು? ಉತ್ತರ: ಗಾಂಧೀಜಿ. 4ನೇ ಪ್ರಶ್ನೆ: ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು? ಉತ್ತರ: ಬಂಡವಾಳಶಾಹಿಗಳ ಕೈಗೆ. 5ನೇ ಪ್ರಶ್ನೆ: ವಸಾಹತು ಶ್ರೀಮಂತ ರೈತರ ಉದಯಕ್ಕೆ ಯಾವುದು ಸಹಾಯಕವಾಯಿತು? ಉತ್ತರ: ಹಸಿರು ಕ್ರಾಂತಿ. 6ನೇ ಪ್ರಶ್ನೆ: ದೇಶಗಳಲ್ಲಿ ಯಾವ ರೀತಿಯ ಚಳುವಳಿ ಹುಟ್ಟಿಕೊಂಡವು? ಉತ್ತರ: ದೇಶೀಯ ವಿಮೋಚನಾ ಚಳುವಳಿಗಳು. 7ನೇ ಪ್ರಶ್ನೆ: ಜಂಕ್ ಫುಡ್ ಹೋಟೆಲ್ಗಳು ಎಂದು ಹೀಯಾಳಿಸಿದವರು ಯಾರು? ಉತ್ತರ: ಅಮೇರಿಕನ್ನರು. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ: ರೈತರನ್ನು ಶೋಷಣೆ ಮಾಡಿದವರು ಯಾರು? ಉತ್ತರ: ತಮ್ಮ ಜಮೀನನ್ನು ಉಳಿಸಿಕೊಳ್ಳಲು ರೈತರು ಸಾಲ ಮಾಡಬೇಕಾದಾಗ ಸಾಲ ನೀಡಿದ ಸಾಹುಕಾರರು, ದೊಡ್ಡ ಜಮೀನುದಾರರು ರೈತರನ್ನು ಶೋಷಣೆ ಮಾಡಿದರು. 2ನೇ ಪ್ರಶ್ನೆ: ರೈತರ ಚಳುವಳಿಗಳು ಎಲ್ಲೆಲ್ಲಿ ನಡೆದವು? ಉತ್ತರ: ಕರ್ನಾಟಕದಲ್ಲಿ ಕಾಗೋಡು, ದಾಂಡೇಲಿ, ನರಗುಂದ ಮತ್ತು ಶಿವಮೊಗ್ಗಗಳಲ್ಲಿ ರೈತ ಚಳುವಳಿಗಳು ನಡೆದವು. 3ನೇ ಪ್ರಶ್ನೆ: ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳು ಯಾವುವು? ಉತ್ತರ: ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳಿಗೆ ಸಾಲಕ್ಕೆ ಸಂಬಂಧಪಡದ 10 ಹಲವು ಷರತ್ತುಗಳನ್ನು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಹೇರಿದವು. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಗೆ ಹಣ ವ್ಯಯಿಸಬಾರದು ಎನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು. ಇನ್ನು 4ನೇ ಪ್ರಶ್ನೆ: ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ? ಉತ್ತರ: ರೈತ
ಅಥವಾ ರೈತ ಕೂಲಿಕಾರರು ಅಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಇನ್ನು 5ನೆಯ ಪ್ರಶ್ನೆ, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ಯಾವ ರೋಗಗಳು ಬರುತ್ತವೆ? ಉತ್ತರ: ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಕ್ಯಾನ್ಸರ್, ಲಿಕೋಸಿನ್, ಹಂದಿಜ್ವರ ಇತ್ಯಾದಿ ರೋಗಗಳು ಬರುತ್ತವೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸಿಪಾಯಿ ದಂಗೆಯನ್ನು ರೈತರ ದಂಗೆ ಎಂದು ಲೇಖಕರು ಏಕೆ ಕರೆದಿದ್ದಾರೆ? ಉತ್ತರ: ಬ್ರಿಟಿಷರು ರೈತರಿಂದ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಅವರು ಯಾವ ಅನುಕೂಲತೆಗಳನ್ನು ಕೂಡ ಒದಗಿಸಿಕೊಡುತ್ತಿರಲಿಲ್ಲ. ರೈತರ ಹಳೆಯ ತೆರಿಗೆ ಪದ್ಧತಿಯ ಪ್ರಕಾರ ಬೆಳೆದ ಬೆಳೆಯಲ್ಲಿ ಒಂದಿಷ್ಟು ಭಾಗವನ್ನು ಕೊಡಬೇಕು ಎನ್ನುವ ನಿಯಮವಿತ್ತು. ಬರಬಿದ್ದು ಬೆಳೆ ಬರದಿದ್ದರೂ ಕೂಡ ತೆರಿಗೆ ಪಾವತಿಸಬೇಕಾಯಿತು. ರೈತರು ಹೊಸ ಪದ್ಧತಿಯಲ್ಲಿ ಹಣದ ರೂಪದಲ್ಲಿ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ಬೆಳೆ ಬೆಳೆಯಲಿ ಅಥವಾ ಬೆಳೆಯಾಗದೇ ಇರಲಿ, ತೆರಿಗೆ ಮಾತ್ರ ಅವರು ಕೊಡಲೇಬೇಕಾಗಿತ್ತು. ಹೀಗಾಗಿ ರೈತರು ತಮ್ಮ ಜಮೀನನ್ನು ಉಳಿಸಿಕೊಳ್ಳಲು ಸಾಲ ಮಾಡಬೇಕಾಗುತ್ತದೆ. ಸಾಲ ನೀಡಿದವರು ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ರೈತರನ್ನು ಸುಲಿಯುತ್ತಿದ್ದರು. 1857ರ ಸಿಪಾಯಿ ದಂಗೆಯ ವೇಳೆಗೆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದ್ದರು. ಇದರಿಂದ ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಕರೆದಿದ್ದಾರೆ. ಇನ್ನು 2ನೇ ಪ್ರಶ್ನೆ, 19ನೇ ಶತಮಾನದಲ್ಲಿ ಉಂಟಾದ ಬರದ ಪರಿಣಾಮಗಳು ಏನು? ಉತ್ತರ: 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾನವ ನಿರ್ಮಿತ ಬರಗಳು ಉಂಟಾಗತೊಡಗಿದ್ದವು. ಕ್ರಿಸ್ತಶಕ 1500ರಿಂದ 1857ರ ಹೊತ್ತಿಗೆ ಸುಮಾರು 20ಕ್ಕೂ ಹೆಚ್ಚು ಬರಗಳು ಕಾಣಿಸಿಕೊಂಡವು. ರೈತರು ಆಗ ಎರೆಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಂತಹ ಸುದ್ದಿಗಳು ಕೂಡ ಇದ್ದವು. ಹಸಿವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲು ಆಗದಂತಹ ಸ್ಥಿತಿ ಉಂಟಾಗಿತ್ತು. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಮಾನವ ಅಸ್ಥಿಪಂಜರಗಳು ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದವು. ಬ್ರಿಟಿಷರ ದರೋಡೆಕೋರ ನೀತಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲಿ ರೈತರು ಸಿಡಿದೆದ್ದಾಗ ಅವರ ಮೇಲೆ ಬ್ರಿಟಿಷರು ಗೋಲಿಬಾರ್ ಮಾಡಲು ಭಾರತೀಯ ಸೈನಿಕರಿಗೆ ಆದೇಶ ನೀಡುತ್ತಾರೆ. ಆದರೆ ಭಾರತೀಯ ಸೈನಿಕರು ಇದನ್ನು ನಿರಾಕರಿಸುತ್ತಾರೆ. ಇದು ರೈತರು ಮತ್ತು ಭಾರತೀಯ ಸೈನಿಕರ ಗೆಳೆತನಕ್ಕೆ ದಾರಿ ಮಾಡಿಕೊಡುತ್ತದೆ. 1857ರ ದಂಗೆಯಲ್ಲಿ 1.5 ಲಕ್ಷ ಭಾರತೀಯರು ಕೊಲ್ಲಲ್ಪಟ್ಟರು. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ರೈತರೇ ಇದ್ದರು. ಇವು 19ನೇ ಶತಮಾನದಲ್ಲಿ ಉಂಟಾದ ಬರದ ಪರಿಣಾಮಗಳು. ಇನ್ನು 3ನೇ ಪ್ರಶ್ನೆ, ರೈತ ಚಳುವಳಿಗಳ ಬಗ್ಗೆ ಬರೆಯಿರಿ. ಉತ್ತರ: 1857ರ ಸಿಪಾಯಿ ದಂಗೆ ವಾಸ್ತವವಾಗಿ ರೈತರ ಚಳುವಳಿಗಳ ಮೂಲಕವೇ ಸೃಷ್ಟಿಗೊಂಡಿತ್ತು. ಅದು ಬ್ರಿಟಿಷರ ಹೊಸ ತೆರಿಗೆ ಪದ್ಧತಿಯಿಂದ ರೈತರು ತಮ್ಮ ಜಮೀನನ್ನು ಉಳಿಸಿಕೊಳ್ಳಲು ನಡೆಸಿದ ಪ್ರಯತ್ನವಾಗಿತ್ತು. ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿಸಿಕೊಂಡ ರೈತ ಹೋರಾಟಗಾರರು ವಿಶೇಷವಾಗಿ 70ರ ದಶಕಗಳಲ್ಲಿ ಮುಗಿಲೇಳತೊಡಗಿದವು. ರೈತರು ಸರಕಾರಗಳನ್ನು ನಡುಗಿಸತೊಡಗಿದರು. ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟವು ಅಭೂತಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತು. ದಾಂಡೇಲಿಯಲ್ಲಿ ಹಳಿಯಾಳ ರೈತ ಹೋರಾಟ ನಡೆಯಿತು. ನರಗುಂದ ಮತ್ತು ಶಿವಮೊಗ್ಗ ರೈತ ಚಳುವಳಿಗಳು ನಡೆದವು. ಶಿವಮೊಗ್ಗ ರೈತ ಚಳುವಳಿ ಮುಂದೆ ಹೋಳಾಗಿ ಒಡೆಯುತ್ತಾ ಹೋದದ್ದು ಈಗ ಇತಿಹಾಸ. ಇನ್ನು 4ನೇ ಪ್ರಶ್ನೆ, ಭೂ ಸುಧಾರಣಾ ಕಾಯ್ದೆ ಎಂದರೇನು? ಅದರ ಪರಿಣಾಮಗಳು ಏನು? ಉತ್ತರ: ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿರಲಿಲ್ಲ. ಇದರಿಂದ ಹಲವಾರು ವ್ಯಾಪಾರಿಗಳು, ಸಾಲ ಲೇವಾದೇವಿಗಾರರು ಸರಕಾರಕ್ಕೆ ಆದಾಯ ತೆರಿಗೆ ವಂಚಿಸಲು ಜಮೀನುಗಳನ್ನು ಖರೀದಿಸಿ ತಮ್ಮ ವ್ಯಾಪಾರಿ ಮೂಲದಿಂದ ಬಂದ ಆದಾಯವನ್ನು ಕೃಷಿ ಮೂಲದಿಂದ ಬಂದ ಆದಾಯ ಎಂದು ತೋರಿಸುವ ಪ್ರಕರಣಗಳು ನಡೆದವು. ಇನ್ನು 5ನೇ ಪ್ರಶ್ನೆ, ನಮ್ಮ ಆರೋಗ್ಯದ ಮೇಲೆ
ವಿದೇಶಿ ಹೋಟೆಲ್ಗಳು ನಡೆಸಿದ ದಾಳಿಗಳು ಏನು? ಉತ್ತರ: ಜಾಗತೀಕರಣದಿಂದ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು, ಹೋಟೆಲ್ಗಳು ದಾಳಿಯಿಟ್ಟವು. ಈ ಹೋಟೆಲ್ಗಳು ವಿದೇಶಿಗಳ ಆರೋಗ್ಯಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಇವು ಖಾದ್ಯ ತಯಾರಿಕೆಗೆ ಬಳಸುವ ಕುರಿ, ಕೋಳಿಗಳಿಗೆ ವಿಶೇಷ ರಾಸಾಯನಿಕಗಳ ಆಹಾರ ತಿನ್ನಿಸಿ ಬೆಳೆಸುವಂತಹ ಅಂಶ ಬೆಳಕಿಗೆ ಬಂದಿತ್ತು. ಹೀಗೆ ಬೆಳೆಸುವ ಪ್ರಾಣಿಗಳ ಮಾಂಸ ಹೆಚ್ಚು ರುಚಿಕರವಾಗಲಿ ಎಂದು ಹಾಗೆ ದಿಢೀರ್ ಬೆಳೆಯಲು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿರುವಂಥ ಅಂಶವೂ ಕೂಡ ಬೆಳಕಿಗೆ ಬಂದಿದೆ. ಇಂತಹ ಪ್ರಾಣಿಗಳನ್ನು ತಿನ್ನುವುದರಿಂದ ಕರುಳಿನ ಕ್ಯಾನ್ಸರ್, ಜ್ವರ, ಹಾಗೆ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು, ನಪುಂಸಕತ್ವ, ಮಕ್ಕಳಲ್ಲಿ ಅಕಾಲಿಕ ಹರೆಯ ಬರುವಿಕೆ ಮುಂತಾದ ಸಮಸ್ಯೆಗಳು ತಲೆದೋರತೊಡಗಿದವು. ಈ ವಿಷಪೂರಿತ ಮಾಂಸ ಭಕ್ಷಣೆಯಿಂದ ಹೃದಯ ರೋಗಕ್ಕೆ ಬಲಿಯಾಗುವುದನ್ನು ಪತ್ತೆ ಹಚ್ಚಲಾಗಿದೆ. ಬೆಳೆಯುವ ಹಂತದಲ್ಲೇ ಪ್ರಾಣಿಗಳಿಗೆ ಕ್ಯಾನ್ಸರ್, ಲಿಕೋಸಿನ್, ಹಂದಿಜ್ವರ ಇತ್ಯಾದಿ ರೋಗಗಳು ಬರಲಾರಂಭಿಸುತ್ತದೆ. ಇದನ್ನು ತಡೆಗಟ್ಟಲು ಮಾರಣಾಂತಿಕ ರೋಗ ನಿರೋಧಕ ಔಷಧ ಬಳಸಲಾಗುತ್ತದೆ. ಇವು ಪ್ರಾಣಿಗಳ ದೇಹದಲ್ಲಿಯೇ ಶೇಖರಣೆಗೊಂಡು ಖಾದ್ಯಗಳ ಮೂಲಕ ಮನುಷ್ಯ ದೇಹವನ್ನು ಸೇರುತ್ತವೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಈ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಮುಂದೆ ಹೊಸ ವಿಷಯದೊಂದಿಗೆ ಇನ್ನೊಮ್ಮೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.